ಯಲ್ಲಿ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಸ್ತ್ರೀಯರಿಗೆ ಅಧಿಕಾರ ಸಹಕಾರ ತುಂಬ ಚೆನ್ನಾಗಿದೆ. ಸಾಲ ಶತ್ರುಗಳ ತಕರಾರಿದೆ ಸ್ವಲ್ಪ ಮಟ್ಟಿಗೆ. ಕ್ಷೇತ್ರ ದರ್ಶನ, ದೇವತಾ ಕಾರ್ಯಗಳು, ಯಾವುದೋ ಒಂದು ಪೂಜೆ ಪುನಸ್ಕಾರ ಸಮಾರಂಭ, ಯಾವುದೋ ಒಂದು ಮದುವೆ ಅಥವಾ ಉಪನಯನ, ಇಂಥ ಒಂದು ಫಂಕ್ಷನ್ ಅಟೆಂಡ್ ಮಾಡದೆ ಅಲ್ಲಿ ಒಂದು ಸಮಾಧಾನ ಅಥವಾ ಇನ್ಯಾರೋ ಮಾತಾಡಿಸಿದ್ರು, ಸಂತೋಷಪಟ್ಟರು, ಗೌರವಿಸಿದರು, ಗುರುತಿಸಿದ್ರು, ಐಡೆಂಟಿಟಿ ಸಿಕ್ತು, ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ ವೃಶ್ಚಿಕ ರಾಶಿಯವರಿಗೆ. ವಾರದ ಆದಿಯಲ್ಲಿ ಒಂದು ಒಳ್ಳೆಯ ಫಂಕ್ಷನ್ ಅಟೆಂಡ್ ಮಾಡಿ ಒಳ್ಳೆ ಊಟ ಮಾಡ್ಕೊಂಡು ಬರುವಂಥ ಒಂದು ಲಕ್ಷಣ ಸೂಚಿಸ್ತಾ ಇದೆ, ಚೆನ್ನಾಗಿದೆ. ಆದರೆ ಸ್ವಲ್ಪ ಮಟ್ಟಿಗೆ ಸಾಲ ಶತ್ರುಗಳ ವಿಚಾರದಲ್ಲಿ ಎಚ್ಚರವಾಗಿರಬೇಕು. ಕಾರಣ ನಿಮಗೆ ಕರ್ಮಸ್ಥಾನದಲ್ಲಿ ಮಾಂದಿಯೂ ಸಂಚರಿಸ್ತಾನೆ. ಷಷ್ಠದ ಬುಧ, ಅಷ್ಟಮಾಧಿಪತಿಯಾಗಿರ್ತಕ್ಕಂಥ ಬುಧ 6ನೇ ಮನೆಯಲ್ಲಿದ್ದಾನೆ. ಈ ಕಾರಣದಿಂದಾಗಿ ವೃತ್ತಿಯಲ್ಲಿ ಸಾಲಗಳು ಮಾಡ್ಕೊಳ್ತಕ್ಕಂಥದ್ದು ಅಥವಾ ಸಾಲದ ಹೊರೆ ನಿಮ್ಮನ್ನು ಬಾಧಿಸ್ತಕ್ಕಂಥದ್ದು, ಈ ಥರದ ಸಾಧ್ಯತೆ ಕೂಡ ಇದೆ. ಸ್ವಲ್ಪ ಹುಷಾರಾಗಿರಬೇಕು. ಬುಧನ ಫಲ ಅದು. ಇನ್ನು ಅಂತ್ಯದಲ್ಲಿ ಅಂದರೆ ಗುರುವಾರದಿಂದ ಮುಂದೆ ನಿಮಗೆ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಆರೋಗ್ಯ ತೊಂದರೆ ಆಗುತ್ತೆ, ವಸ್ತು ನಷ್ಟತೆ ಇದೆ, ಸಂಕಟ, ವ್ಯಥೆ, ಯಾವುದೋ ಒಂದು ವೈಷಮ್ಯ, ಸಂದಿಗ್ಧ ವಾತಾವರಣಕ್ಕೆ ಸಿಕ್ಕಾಕೊಳ್ಳೋ ಸಾಧ್ಯತೆ ಇವುಗಳಿದ್ದಾವೆ. ಶತ್ರು ಸಾಲ ವಿಚಾರದಲ್ಲೂ ಸ್ವಲ್ಪ ಹುಷಾರಾಗಿರಬೇಕು. ಬುಧ ಷಷ್ಠದಲ್ಲಿ ಸಂಚರಿಸುವಾಗ ಸ್ವಲ್ಪ ದ್ವೇಷ ಭಾವವನ್ನು ಉಂಟು ಮಾಡ್ತಾನೆ. ಬಂಧುಗಳಲ್ಲಿ ಮಿತ್ರರಲ್ಲಿ ದ್ವೇಷ ಆಗೋ ಸಾಧ್ಯತೆ ಇರ್ತದೆ. ಹೀಗಾಗಿ ಎಷ್ಟು ಒಂದು ರೇಖೆಯನ್ನು ಅಳ್ಕೊಳ್ಳಿ, ಅದನ್ನು ದಾಟಿದ್ರೆ ಕಷ್ಟ, ಅದನ್ನು ನೀವೇ ಗುರುತು ಹಾಕ್ಕೋಬೇಕು. ಆ ರೀತಿಯಲ್ಲಿ ಸ್ವಲ್ಪ ಹುಷಾರು. ವಸ್ತ್ರಾಭರಣ ವ್ಯಾಪಾರಗಳಿಗೆ ತುಂಬ ಚೆನ್ನಾಗಿದೆ, ಅನುಕೂಲ ಆಗುತ್ತೆ. ಏನು ನಾವು ಯಾವುದನ್ನು ಇಂಟೀರಿಯರ್ ಅಂತೀವೋ ಆ ಕ್ಷೇತ್ರದಲ್ಲಿರೋರಿಗೆ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ, ಅದರಲ್ಲೇನು ಸಂಶಯ ಇಲ್ಲ. ಇನ್ನು ಬಹಳ ಮುಖ್ಯವಾದ ವಿಚಾರ ಅಂತಂದರೆ ಚಂದ್ರ ಲಾಭಕ್ಕೆ ಬರ್ತಾನೆ. ಹೀಗಾಗಿ ಸ್ತ್ರೀಯರಿಗೆ ಒಂದು ಲಾಭ ಕಾಣುವ ಒಂದು ಲಕ್ಷಣವೂ ಆ ಒಂದು ಫಲವೂ ಇದೆ, ಅದರಲ್ಲಿ ಏನು ಸಂಶಯ ಇಲ್ಲ. ಹಿರಿಯರಿಂದ ಸಲಹೆ ಉತ್ತಮವಾದ, ಅದರಲ್ಲೂ ಸ್ತ್ರೀಯರು ನಿಮಗೆ ಗೌರವಾನ್ವಿತರು, ಅಂಥವರಿಂದ ಉತ್ತಮ ಸಲಹೆ ಸಿಗುತ್ತೆ. ಅದನ್ನು ನೀವು ಸ್ವೀಕರಿಸೋದ್ರಿಂದ ಅನುಕೂಲವಾಗುತ್ತೆ, ಅಂಥದ್ದೊಂದು ಫಲ ಇದೆ. ಪರಿಹಾರ ಏನಪ್ಪ ಅಂತಂದರೆ ವೃಶ್ಚಿಕ ರಾಶಿಯವರು ನೀವು ಕೂಡ ನರಸಿಂಹ ಸನ್ನಿಧಾನಕ್ಕೆ ಹೆಸರು ಕಾಳು ದಾನ ಮಾಡಿ, ನರಸಿಂಹ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ, ಅಷ್ಟೋತ್ತರ ಸೇವೆ ಮಾಡಿಸಿ, ಇದೆಲ್ಲ ಬಹಳ ಒಳ್ಳೆಯದು.